ತೋಟಗಳ ಬಗ್ಗೆ ವಿಡಿಯೋನ ಮಾಡೋಕ್ಕೆ ಹೋಗಬೇಡ. ಹಳ್ಳಿ ಹುಡುಗಿ ಅಷ್ಟೇ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನುಭವ 6666 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇವತ್ತಿನ ವಿಡಿಯೋ ಏನು ಸ್ಪೆಷಲ್ ಅಂತಂದರೆ, ಆಮೇಲೆ ನಿಮ್ಮ ಹತ್ರ ಇನ್ನೊಂದು ವಿಚಾರ ಶೇರ್ ಮಾಡ್ಕೋಬೇಕು. ಏನು ಅಂತಂದರೆ, ಪ್ಲೀಸ್ ನೀನು ಬರೀ ತೋಟದ ವಿಡಿಯೋಸ್ ಮಾಡಬೇಡ, ಯಾಕಂದರೆ ನಿನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅದಕ್ಕೆ ಮಾಡಬೇಡ ಅಂತೆಲ್ಲ ಒಂದೊಂದು ಕಮೆಂಟು. ಮತ್ತು ನನ್ನ ಫ್ರೆಂಡ್ಸು ಮತ್ತು ನಮ್ಮ ಅಕ್ಕಂದ್ರೆಲ್ಲ ಹೇಳ್ತಾ ಇದ್ದಾರೆ, ನಿನಗೆ ತೋಟದ ಬಗ್ಗೆ ಗೊತ್ತಿಲ್ಲಲ್ಲ. ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಬಟ್ ನಾನು ತಿಳ್ಕೊತಾ ಇದ್ದೀನಿ, ನನಗೆ ತೋಟಗಳ ಬಗ್ಗೆ ತಿಳ್ಕೊಬೇಕು ಅನ್ನೋದು ನನಗೆ ತುಂಬ ಇಷ್ಟ. ಸೊ ಹಂಗಾಗಿ ತಿಳ್ಕೊಂಡು ಕೆಲವೊಂದು ವಿಚಾರ ಅಂದರೆ ಪೂರ್ತಿಯಾಗಿ ಗೊತ್ತಿಲ್ಲ ಅಂತೇನಿಲ್ಲ, ಅದ್ರ ಬಗ್ಗೆ ತಿಳ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಮಟ್ಟಿಗೆ ನಂಗೆ ಗೊತ್ತಿದೆ ತೋಟಗಳ ಬಗ್ಗೆ ಎಲ್ಲನೂ. ನಾವು ತೋಟಗಳು ಮಾಡೋರಲ್ಲ, ಸೊ ನಾವು ರಾಗಿ ಆ ಥರ ಬೆಳೆಯುವಂಥ ರೈತರು. ಸೊ ನನಗೆ ತೋಟದ ಬಗ್ಗೆನೂ ಅಷ್ಟಾಗಿ ಗೊತ್ತಿಲ್ಲ, ಬಟ್ ಬೇಸಿಕ್ ನಾಲೆಡ್ಜ್ ಅಂತೂ ಇದೆ. ತೋಟಗಳ ಬಗ್ಗೆ ಬೇಸಿಕ್ ನಾಲೆಡ್ಜ್ ಅಂತೂ ಇದೆ. ತೀರಾ ನನಗೇನು ತೋಟಗಳ ಬಗ್ಗೆನೇ ಗೊತ್ತಿಲ್ಲ ಅನ್ನೋ ಥರ ಏನಿಲ್ಲ. ಸೊ ಬೇಸಿಕ್ ಗೊತ್ತಿದೆ ಅಷ್ಟೇ ತೋಟಗಳ ಬಗ್ಗೆ. ಅದನ್ನು ಪೂರ್ತಿಯಾಗಿ ತಿಳ್ಕೋಬೇಕು ಅನ್ನೋದು ನನಗೆ ತುಂಬ ಇಷ್ಟ. ಸೊ ನಾನೊಂದು ತೋಟಗಳ ಬಗ್ಗೆನೇ ಯಾಕೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಬೇಕಾದರೆ ನಿಮ್ಗೆ ಹೋಗ್ತಾ ಹೋಗ್ತಾ ಮುಂದೆ ಗೊತ್ತಾಗುತ್ತೆ ತೋಟಗಳ ಬಗ್ಗೆ ಏನಕ್ಕೆ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು. ತೋಟಗಳ ಬಗ್ಗೆನೇ ಯಾಕೆ ಮಾಡಬೇಕು ಅಂತ ನನಗೆ ಅನ್ನಿಸ್ತು ಅನ್ನೋದನ್ನು ಮುಂದೆ ಯಾವಾಗಾದರೂ ತಿಳಿಸ್ತೀನಿ. ಸೊ ಇವಾಗ ನನ್ನ ಫ್ರೆಂಡ್ಸು ವಾಟ್ಸಪ್ಪಲ್ಲೂ ಕೇಳ್ತಾ ಇದ್ದೀರಾ, ಮತ್ತು ನಮ್ಮ ಅಕ್ಕ ಅವರು, ನಮ್ಮ ಫ್ಯಾಮ್ಲಿಯವರು ಎಲ್ಲರೂ ಬೇಡ ನಿಮಗೆ ಅದು, ಯಾಕಂದರೆ ನೀನು ತೋಟಗಳನ್ನ ವಿಡಿಯೋ ಮಾಡೋದಕ್ಕಿಂತನೂ ಹೆಚ್ಚಾಗಿ ನೀನು ಮನೆಯಲ್ಲೇ ನಿನಗೆ ತುಂಬ ಟ್ಯಾಲೆಂಟ್ ಇದೆ. ಸೊ ನೀನೇನೇನು ಕಲ್ತಿದ್ಯಾ, ಸೊ ನೀನೇನೇನು ಮಾಡ್ತಿದ್ದೀಯಾ, ಮನೆಯಲ್ಲೇ ಕೂತು ಕೆಲಸಗಳು ಎಷ್ಟೆಲ್ಲ ನೀನು ಕಲ್ತಿಟ್ಕೊಂಡಿದ್ಯಾ. ಸೊ ನೀನು ಅದ್ರ ಬಗ್ಗೆ ವಿಡಿಯೋಸ್ ಮಾಡು, ಮತ್ತು ನೀನು ತುಂಬ ಟ್ರಾವೆಲ್ಸ್ ಮಾಡ್ತೀಯಾ, ಸೊ ಅದ್ರ ಬಗ್ಗೆ ವಿಡಿಯೋಸ್ ಮಾಡು ಅಂತ ಎಲ್ಲರೂ ನನಗೆ ಹೇಳ್ತಾ ಇದ್ದೀರಾ. ಸೊ ಅದನ್ನು ಖಂಡಿತ ಮಾಡ್ತೀನಿ, ವಿಡಿಯೋಸ್ನ ಮಾಡ್ತೀನಿ. ಸ್ವಲ್ಪ ತುಂಬಾ ಗ್ಯಾಪ್ ಕೊಡ್ತಾ ಇದ್ದೀನಿ ವಿಡಿಯೋಸ್ಗೆ. ಸೊ ಅಂದರೆ ಮನೆ ಕೆಲಸ ಮಾಡಿಕೊಂಡು, ಸೊ ವಿಡಿಯೋನ ಕೆಲ್ಸಕ್ಕೆ ಹೋಗ್ಕೊಂಡು ಮನೆ ಕೆಲಸ ಮಾಡಿಕೊಂಡು ಸೊ ಯೂಟ್ಯೂಬ್ನ ಮೇಂಟೈನ್ ಮಾಡ್ತಿರೋದು. ಸೊ ಸ್ವಲ್ಪ ಬ್ಯಾಲೆನ್ಸು ಅಂದರೆ ಟೈಮ್ ಬ್ಯಾಲೆನ್ಸು ನನಗೆ ಆಗ್ತಾಯಿಲ್ಲ. ಸೊ ಹಂಗಾಗಿ ಸ್ವಲ್ಪ ಏರುಪೇರಾಗಿ ವಿಡಿಯೋಸ್ ಬರ್ತಾ ಇದೆ. ತುಂಬ ಟೈಮ್ ತೊಗೊಂಡು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಸೊ ಕೆಲವೊಂದು ಕಾರಣಗಳಿಂದ ಡಿಲೇ ಆಗ್ತಾ ಇದೆ, ವಿಡಿಯೋಸ್ ಬರೋದೇ ಕೆಲವೊಂದು ಕಾರಣಗಳಿಂದ ಡಿಲೇ ಆಗ್ತಾ ಇದೆ. ಸೊ ನನಗೆ ಗೊತ್ತಿದೆ ಡಿಲೇ ಆಗ್ತಾ ಇರೋದು. ಹಾಗೆಯೇ ಸೊ ಎಲ್ಲ ಥರನೂ ಅಂದರೆ ವಿಡಿಯೋಸ್ ಮಾಡು, ನಿನಗೆ ಆ್ಯಕ್ಚುಲಿ ತುಂಬ ಕೆಲಸಗಳ ಬಗ್ಗೆ ಗೊತ್ತಿದೆ, ಮತ್ತು ನೀನು ಮಾಡೋ ಕೆಲಸಗಳು ನಿನಗೇನೇನು ಗೊತ್ತಿದೆಯೋ ಸೊ ಅದ್ರ ಬಗ್ಗೆ ಎಲ್ಲ ಮಾಡಿ ಅಂತ ನಮ್ಮ ಅಕ್ಕವರಾಗಿರ್ಬೋದು, ಸೊ ನನ್ನ ಫ್ರೆಂಡ್ಸು ಎಲ್ಲರೂ ಹೇಳ್ತಾ ಇದ್ದೀರಾ. ಸೊ ನಾನು ಖಂಡಿತ ವಿಡಿಯೋಸ್ ಮಾಡ್ತೀನಿ, ಬಟ್ ತೋಟ ವಿಡಿಯೋ ಮಾಡೋದು ಮಾತ್ರ ಬಿಡಲ್ಲ. ಸೊ ಯಾಕಂದರೆ ಅದೊಂದು ನಾನು ತುಂಬ ಕನಸು ಕಂಡ್ಕೊಂಡಿರೋದು ತೋಟದ ಬಗ್ಗೆ. ಯಾಕಂದರೆ ನಾನು ತೋಟ ಮಾಡೋದ್ರ ಬಗ್ಗೆ ನನಗೇನೋ ಬೇಸಿಕ್ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಅದು ಯಾಕೆ ಅಂತಂದರೆ, ಸೊ ನಾನು ನಮ್ಮಪ್ಪ ರೈತ ಆಗಿ, ಸೊ ರೈತನ ಮಗಳಾಗಿ ನನಗೆ, ಯಾಕೆಂದರೆ ನಾನೊಂದು ಹೈಸ್ಕೂಲ್ವರೆಗೂ ನಾನು ಇಲ್ಲಿ ನಮ್ಮೂರಲ್ಲಿ ಓದಿದ್ದು. ಸೊ ಅಲ್ಲಾದಮೇಲೆ ನಮ್ಮ ಅಕ್ಕ ಅವ್ರಿಗೆ ಅಂದರೆ ಸಿಟಿ ಕಡೆ ಓದಿದ್ದು. ಸೊ ಹಂಗಾಗಿ ನನಗೆ ಒಂದು ಸ್ವಲ್ಪ ವರ್ಷಗಳು ಗ್ಯಾಪ್ ಇರೋದ್ರಿಂದ, ಮತ್ತು ನಮ್ಮ ಮನೇಲಿ ಒಂದು ಸ್ವಲ್ಪ ಮುದ್ದಿನ ಮಗಳ ಥರ ಬೆಳೆಸಿರೋದಕ್ಕೆ ನನಗೆ ತೋಟಗಳ ಬಗ್ಗೆ
ಹೊಲ ಮಾಡೋದ್ರ ಬಗ್ಗೆ ಅದ್ರ ಬಗ್ಗೆ ಎಲ್ಲ. ಹೊಲ ಮಾಡೋದಂದರೆ ರಾಗಿ ಬೆಳೆಯೋದು ಅದೆಲ್ಲ ಪೂರ್ತಿಯಾಗಿ ನಾನು ತಿಳ್ಕೊಂಡಿದ್ದೀನಿ. ಅಂದರೆ ಏನದು ಮಳೆ ಆಧಾರಿತ ಬೇಸಾಯ, ನಾವು ರೈತರಾಗಿ ಏನು ಬೇಸಾಯ ಮಾಡ್ತೀವಿ, ವ್ಯವಸಾಯ ರೈತರಾಗಿ ಏನು ವ್ಯವಸಾಯ ಮಾಡ್ತೀವಿ, ವ್ಯವಸಾಯ ಬಗ್ಗೆ ನನಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿದೆ. ಸೊ ತೋಟಗಳು ಅಂತಂದರೆ ಈಗ ತರಕಾರಿ ಬೆಳೆಯೋದು ಮತ್ತು ಹಣ್ಣುಗಳು ಬೆಳೆಯೋದು, ಅದ್ರ ಬಗ್ಗೆ ನನಗೇನೋ ಅಷ್ಟೊಂದು ಐಡಿಯಾ ಇಲ್ಲ. ಬೇಸಿಕ್ ಗೊತ್ತಿರ್ಬೋದು ಅಷ್ಟೇ. ಯಾಕೆ ಅದ್ರ ಬಗ್ಗೆ ತಿಳ್ಕೋಬೇಕು ಅಂತಂದರೆ ನನಗೆ ಹೊಸ ಹೊಸ ಕಾನ್ಸೆಪ್ಟ್ ಬಗ್ಗೆ ಅಥವಾ ಹೊಸ ಹೊಸ ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಮತ್ತು ಏನೇ ಒಂದು ಪ್ರತಿಯೊಂದು ಕಲಿಬೇಕು ಅನ್ನೋದು ನನಗೆ, ನಾನಿರೋಷ್ಟು ದಿವಸನೂ, ಸೊ ಲೈಫಲ್ಲಿ ನಾನಿರೋಷ್ಟು ದಿವಸ ಒಂದು ಒಳ್ಳೊಳ್ಳೆ ಯಾವುದಾದ್ರೂ ಒಂದು ಒಳ್ಳೆ ವಿಚಾರಗಳ ಬಗ್ಗೆ ತಿಳ್ಕೋಬೇಕು ನನಗೆ ಅನ್ನೋದು ಜಾಸ್ತಿ ಇಷ್ಟ. ಸೊ ನಾನೇನು ತಿಳ್ಕೊತಾ ಇದ್ದೀನಿ ಅನ್ನೋದನ್ನೇ ವಿಡಿಯೋ ಮಾಡ್ತಾ ಇರೋದು ಅಷ್ಟೇ. ಬೇರೆ ಬಿಟ್ಟರೆ ನನಗೆಲ್ಲ ಗೊತ್ತು ತೋಟಗಳ ಬಗ್ಗೆ ಅಂತ ದಯವಿಟ್ಟು ವಿಡಿಯೋ ಮಾಡ್ತಾ ಇಲ್ಲ. ನನಗೇನು ಗೊತ್ತಿದೆಯೋ ನನಗೇನು ಗೊತ್ತಿದೆಯೋ ಪ್ಲಸ್ ಅದ್ರ ಜೊತೆ ನಾನು ಏನು ಕಲಿತಾ ಇದ್ದೀನಿ, ನನಗೇನು ತಿಳ್ಕೊಬೇಕು ಅಂತ ನನಗೆ ಎಷ್ಟು ಅನ್ನಿಸ್ತಾ ಇದೆಯೋ ಸೊ ಅದನ್ನು ನಾನು ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಷ್ಟೇ, ವಿಡಿಯೋಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಅದು ಬಿಟ್ಟರೆ ನನಗೆ ಏನಂದರೆ ಇನ್ನೂ ಒಂದು ಸ್ವಲ್ಪ ದಿವಸ ಆಗಿದೆ ಅಷ್ಟೇ ನಾನು ವಿಡಿಯೋ ಸ್ಟಾರ್ಟ್ ಮಾಡಿ. ಸ್ವಲ್ಪ ದಿವಸ ಆಗಿರೋದ್ರಿಂದ ತುಂಬ ವರ್ಷಗಳಂತೂ ಆಗಿಲ್ಲ, ತಿಂಗಳಾಗಿರ್ಬೋದು ಅಷ್ಟೇ. ಸೊ ಒಂದು ತಿಂಗಳಲ್ಲಿ ನಾನು ಶೂಟ್ ಮಾಡಿರೋದೇ ಹೊರಗಡೆ ತೋಟದ ಬಗ್ಗೆ ಅಂದರೆ ಮೇ ಬಿ ಒಂದು 5-6 ವಿಡಿಯೋ 5-6 ಇಲ್ಲ, ಒಂದು 3-4 ವಿಡಿಯೋ ಅಷ್ಟೇ ಅನ್ಕೊತೀನಿ ತೋಟಗಳ ಹತ್ರ ವಿಡಿಯೋ ಮಾಡಿರೋದು. ಸೊ ನನಗೊಂದು ಸ್ವಲ್ಪ ಇರುತ್ತೆ, ಎಲ್ಲರಿಗೂ ಹೊರಗಡೆ ಹೋಗಿ ವಿಡಿಯೋ ಆನ್ ಮಾಡಿ ವಿಡಿಯೋ ಮಾಡಬೇಕಾದ್ರೆ ಸ್ವಲ್ಪ ಶೈ ಅನ್ನೋದು ಇರುತ್ತೆ. ಸೊ ನನಗೂ ಸ್ವಲ್ಪ ಆ ಶೈನೆಸ್ ಇರೋದ್ರಿಂದ ಅಷ್ಟು ಕ್ಲಿಯರಾಗಿ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ತಿಳ್ಕೊಂಡೆ ನಾನು ತಿಳ್ಕೊಳ್ಳೋದಕ್ಕೆ ಮಾಡ್ತಾ ಇರೋದು ವಿನಃ ನಾನೇನೋ ಜನಕ್ಕೆ ನಾನು ತಿಳಿಸ್ತಾ ಇದ್ದೀನಿ ಅನ್ನೋದು ನನ್ನ ಕಾನ್ಸೆಪ್ಟ್ ಅಲ್ಲ. ನಾನೇನು ತಿಳ್ಕೊತಾ ಇದ್ದೀನಿ ಅದನ್ನು ವಿಡಿಯೋ ಮಾಡಾಕ್ತಾ ಇದ್ದೀನಿ ವಿನಃ. ಮತ್ತು ನನಗೇನು ತೋಟದ ಬಗ್ಗೆ ಮಾತ್ರ ನಾನು ಹೇಳ್ತಿರೋದು, ತೋಟದ ಬಗ್ಗೆ ನಾನೇನು ತಿಳ್ಕೊತಾ ಇದ್ದೀನೋ ಅದನ್ನು ಮಾತ್ರ ವಿಡಿಯೋಸ್ ಮಾಡ್ತಿರೋದಷ್ಟೇ. ಇನ್ನೊಂದು ಮುಂದೆ ಹೋಗ್ತಾ ತಿಳ್ಕೊತೀನಿ, ಚೆನ್ನಾಗಿ ತಿಳ್ಕೊಂಡೆ ವಿಡಿಯೋ ಮಾಡ್ತೀನಿ. ಸೊ ನಾನು ಇವಾಗ ಸ್ಟಾರ್ಟಿಂಗಲ್ಲಿ ನನಗೇನು ತಿಳ್ಕೊತಾ ಇದ್ದೀನಿ, ನಾನೇನು ತಿಳ್ಕೊತಾ ಇದ್ದೀನಿ ಅದನ್ನೇ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ವಿನಃ ನಾನೆಲ್ಲ ತಿಳ್ಕೊಂಡೆ ಅಪ್ಲೋಡ್ ಮಾಡ್ತಾ ಇಲ್ಲ. ಸೊ ನಾನೇನು ತಿಳ್ಕೊತಾ ಇದ್ದೀನಿ, ನಾನೇನು ಕೇಳ್ತಾ ಇದ್ದೀನಿ, ನನಗೇನು ತಲೆಗೆ ಬರುತ್ತೆ ಆ ಟೈಮಲ್ಲಿ ನಾನು ತೋಟಕ್ಕೆ ಹೋದಾಗ ನಂಗೆ ತಲೆಗೆ ಏನು ಬರುತ್ತೆ, ಏನು ಕೇಳಬೇಕು ಅನಿಸುತ್ತೆ, ನನಗೇನು ಇದ್ರ ಬಗ್ಗೆ ನಂಗೆ ಗೊತ್ತಿರಲ್ಲ. ಸೊ ಅದ್ರ ಬಗ್ಗೆ ನಾನು ಕೇಳಿದಾಗ ಅವ್ರು ಏನು ರೆಸ್ಪಾನ್ಸ್ ಮಾಡ್ತಾರೋ ಸೊ ಅಷ್ಟನ್ನೇ ನಾನು ಅಪ್ಲೋಡ್ ಮಾಡ್ತಿರೋದು ಅಷ್ಟೇ, ಬೇರೆ ಏನೂ ಇಲ್ಲ. ಆಮೇಲೆ ಕಮೆಂಟ್ಸ್ ಮಾಡಿಬಿಟ್ರಿ ತೋಟದ ಬಗ್ಗೆ ಏನೂ ಗೊತ್ತಿಲ್ಲ ಇವಳಿಗೆ, ನೀನೇನು ಜನಕ್ಕೆ ಹೇಳಕ್ಕೆ ಹೋಗ್ತಾ ಇದೀಯಾ ಅಂದ್ಬಿಟ್ಟು, ಅಥವಾ ನಿಂಗೆ ಏನಂದರೆ ಏನೂ ಗೊತ್ತಿಲ್ಲ ತೋಟದ ಬಗ್ಗೆ ನೀನೇನಕ್ಕೆ ವಿಡಿಯೋ ಮಾಡ್ತೀಯ ಆ ಥರ ಎಲ್ಲ ಹೇಳ್ಬೇಡಿ. ಯಾಕೆಂದರೆ ನನಗೇನು ಬೇಕೋ ಅದನ್ನು ನಾನು ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀನಿ, ನನಗೇನು ಇಷ್ಟನೋ ಸೊ ತಿಳ್ಕೊಳ್ಳೋದು ನನಗಿಷ್ಟ. ಸೊ ಹಂಗಾಗಿ ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ, ನಾನು ತಿಳ್ಕೊಂಡೆ ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ನೂ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ರೈತರ ಕುಟುಂಬಗಳಲ್ಲಿ ವ್ಯವಸಾಯ ಮತ್ತು ತೋಟಗಳು ಮಾಡೋದು ಅದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ತಿಳ್ಕೊಂಡು ವಿಡಿಯೋಗಳು ಮಾಡ್ತಾ ಇರೋರು ತುಂಬ ಚೆನ್ನಾಗಿದ್ದಾರೆ. ಸೊ ನಾನೊಂದು ಪುಟ್ಟ ಹಳ್ಳಿ ಹುಡುಗಿ ಅಷ್ಟೇ ನಾನು, ಯಾಕೆಂದರೆ ಪುಟ್ಟದಾಗಿ ಈಗ ಹೆಜ್ಜೆ ಇಡ್ತಾ ಇದ್ದೀನಿ, ಅಂದರೆ ತೋಟದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅದಕ್ಕೆಲ್ಲ ಪುಟ್ಟದಾಗಿ ಹೆಜ್ಜೆ ಇಡ್ತಾ ಇದ್ದೀನಿ. ಸೊ ಪ್ಲೀಸ್ ಏನೂ ಗೊತ್ತಿಲ್ಲ ಅಂತ ಹೇಳೋಕ್ಕೋಗ್ಲಿ, ನನಗೆ ಗೊತ್ತಿಲ್ಲ ಅನ್ನೋದಕ್ಕೋಸ್ಕರನೇ ನಾನು ತಿಳ್ಕೊಂಡು ವಿಡಿಯೋ ಮಾಡೋಕ್ಕೆ ಹೋಗ್ತಾ ಇರೋದಷ್ಟೇ, ನಾನು ತಿಳ್ಕೊತಾ ಇದ್ದೀನಿ ಅಷ್ಟೇ. ಪದೇ ಯಾಕೆ ಈ ವರ್ಡ್ನ ಹೇಳ್ತಾ ಇದ್ದೀನಿ ಅಂದರೆ ಯಾರೋ ಒಬ್ಬರು ಕಮೆಂಟ್ ಮಾಡಿದರು ಮತ್ತು ಒಂದಷ್ಟು ಜನ ನನಗೆ ಹೇಳಿದ್ದಾರೆ, ಸೊ ನೀನು ಬರ್ಕೊಂಡು ವಿಡಿಯೋ ಮಾಡು, ಮತ್ತು ಹೇಳಬೇಕಾದ್ರೆ
ರಿಪೀಟ್ ವರ್ಡ್ಸ್ ಯೂಸ್ ಮಾಡ್ತೀಯಾ, ಅದಕ್ಕೆ ಅಂತಲೇ ಬರ್ಕೊಬಿಡು ಅಂತೆಲ್ಲ ಹೇಳ್ತಾರೆ. ಸೊ ಇದನ್ನು ಕೆಲವೊಂದು ಬರ್ಕೊಂಡು ವಿಡಿಯೋ ಮಾಡ್ಬೋದೇ ವಿನಃ ಎಲ್ಲನೂ ಬರ್ಕೊಂಡು ನಾವು ವಿಡಿಯೋ ಮಾಡ್ಕೊಳಕ್ಕಾಗಲ್ಲ. ಸೊ ನನಗೆ ಆ ಟೈಮ್ಗೆ ಆ ಕ್ಷಣದಲ್ಲಿ ನನಗೆ ಏನು ಬರುತ್ತೋ ಸೊ ಅದನ್ನೇ ನಾನು ಮಾತಾಡೋಕ್ಕಾಗೋದು. ಪದೇ ಪದೇ ಯಾಕೆ ಪದೇ ಪದೇ ಮಾತಾಡ್ತೀವಿ ಹೇಳಿದ್ನ ವರ್ಡ್ಸ್ನ ಅಂತಂದರೆ, ಸೊ ಕ್ಯಾಮ್ರಾನ ಫೇಸ್ ಮಾಡೋದು ಅಷ್ಟು ಈಸಿ ಅಲ್ಲ. ನಾವು ಎಲ್ಲೋ ಕೂತ್ಕೊಂಡು ನಾವೇನು ಆ್ಯಕ್ಟಿಂಗ್ ಮಾಡಿ ಫಿಲಮ್ಗಳಲ್ಲಿ ಆ ಥರದ್ರಲ್ಲೆಲ್ಲ ಆ್ಯಕ್ಟಿಂಗ್ ಮಾಡಿ ಕಲ್ತ್ಕೊಂಡು ಕ್ಯಾಮ್ರಾನ ಫೇಸ್ ಮಾಡೋದು ನಿಜ ನಾವು ಕಲ್ತಿರಲ್ಲ. ಸೊ ನಾವೊಂದು ಮೊಬೈಲ್ನ ಯೂಸ್ ಮಾಡ್ಕೊಂಡು ಕ್ಯಾಮ್ರಾ ಮುಂದೆ ಮಾತಾಡಬೇಕು ಅಂತಂದರೆ ನಿಜ ಅದು ಇಂಥವರೆಗೂ ಅಷ್ಟೇ ಶೈ ಆಗುತ್ತೆ, ಅದೊಂಥರ ಅನಿಸುತ್ತೆ. ಅದನ್ನು ಫೇಸ್ ಮಾಡಿಕೊಂಡು ನಾವು ವಿಡಿಯೋಸ್ ಮಾಡ್ತಾನೆ ನಾವು ಸ್ವಲ್ಪ ಸ್ಟ್ರಾಂಗ್ ಆಗ್ತೀವಿ, ವಿಡಿಯೋಗಳು ಮಾಡಿಕೊಂಡು ಸ್ಟ್ರಾಂಗ್ ಆಗ್ತೀವಿ. ಸೊ ಮಾತಾಡೋದಕ್ಕಾಗಲಿ ಅದಕ್ಕೆಲ್ಲನೂ ಯಾರೋ ತಕ್ಷಣವೇ ಯಾರೂ ಕಲಿಯಲ್ಲ. ಸೊ ಹೋಗ್ತಾ ಹೋಗ್ತಾ ನಾನು ಕಲ್ತ್ಕೊತೀನಿ, ಕಲಿತೆ ಚೆನ್ನಾಗಿ ವಿಡಿಯೋಸ್ ಮಾಡ್ತೀನಿ. ಸೊ ನಾನು ಏನಾದರೂ ಮಾತಾಡಿರೋದ್ರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಮತ್ತು ತಪ್ಪೇನಾದರೂ ಇದ್ದರೆ ದಯವಿಟ್ಟು ಕ್ಷಮಿಸಿ. ನನಗೇನು ಅನಿಸುತ್ತೋ ಅದನ್ನು ನಾನು ಮಾತಾಡಿದ್ದೀನಿ ಅಷ್ಟೇ, ಬಿಟ್ಟರೆ ಇನ್ನೇನಿಲ್ಲ. ಸೊ ಸ್ಕೂಲ್ ಬಗ್ಗೆ ವಿಡಿಯೋಸ್ ಮಾಡಿ ಮತ್ತು ಮಕ್ಕಳ ಬಗ್ಗೆ ವಿಡಿಯೋಸ್ ಮಾಡಿ. ಸೊ ನಿನಗೆ ಸ್ಯಾರಿ ಕುಚ್ಚು ಹಾಕೋದು ಗೊತ್ತಿದೆ ಮತ್ತು ಫ್ಯಾಷನಾಗಿ ನಿನಗೆ ತುಂಬ ಏನೇನು ಗೊತ್ತಿದೆಯೋ ಅದ್ರ ಬಗ್ಗೆ ಎಲ್ಲ ವಿಡಿಯೋಸ್ ಮಾಡು ಅಂತ ಹೇಳ್ತಾ ಇದ್ದೀರಾ. ಸೊ ಓಕೆ, ಮಾಡ್ತೀನಿ, ನಿಜ ಖಂಡಿತ ಮಾಡ್ತೀನಿ. ಬರೀ ತೋಟದ್ದೇ ಮಾಡಬೇಡಿ ಅಂತ ಹೇಳ್ತಾ ಇದ್ದೀರಾ. ಓಕೆ, ಬರೀ ತೋಟದ ಜೊತೆಗೆ ಇವೆಲ್ಲನೂ ಮಾಡ್ತೀನಿ, ಓಕೆನಾ? ಸೊ ನಿಮಗೆ ನಾನು ಹೇಳಿದ್ರಲ್ಲಿ ಏನಾದರೂ ಬೇಜಾರಿದ್ದರೆ ನಿಜ ಪ್ಲೀಸ್ ಕ್ಷಮಿಸಿ. ನಾನು ಯಾರಿಗೂ ಬೇಜಾರು ಮಾಡಬೇಕು ಅಂತಲ್ಲ. ಸೊ ನನ್ನ ಮನಸ್ಸಿಗೆ ಅನಿಸಿದ್ನ ವಿಡಿಯೋ ಮಾಡಿದ್ದೀನಿ, ನನ್ನ ಮನಸ್ಸಿಗೆ ಅನಿಸಿರೋ ಮಾತನ್ನ ಮಾತಾಡಿದ್ದೀನಿ ಅಷ್ಟೇ, ಯಾರಿಗೋ ಬೇಜಾರಾಗಬೇಕು ಅಂತಲ್ಲ. ಸೊ ಇನ್ನೂ ತುಂಬ ಜನ ಕಮೆಂಟ್ ಮಾಡಿರ್ತೀರಾ, ಒಳ್ಳೊಳ್ಳೆ ಕಮೆಂಟ್ ಮಾಡಿದ್ದೀರಾ. ಅರುಣ ಚೆನ್ನಾಗಿ ಬರ್ತಿದೆ ವಿಡಿಯೋಸು, ಪ್ಲೀಸ್ ಹಿಂಗೆ ಚೆನ್ನಾಗಿ ವಿಡಿಯೋಸ್ ಮಾಡು ಅಂತಲೂ ಹೇಳ್ತಾ ಇದ್ದೀರಾ. ಒಳ್ಳೊಳ್ಳೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾಯಿದೆ, ಅದಕ್ಕೇನು ಬೇಜಾರಿಲ್ಲ. ಅಂದರೆ ಯಾಕೆ ನಾನು ವಿಡಿಯೋಸ್ ನಿಮಗೆ ಅಂದರೆ ತೋಟದ ಬಗ್ಗೆ ಗೊತ್ತಿಲ್ಲ ಅದು ಒಂದೆರಡು ಕಾಮೆಂಟ್ ನೋಡಿದೆ. ಮತ್ತು ನಮ್ಮ ಫ್ಯಾಮ್ಲಿ ಬ್ಯಾಕ್ಗ್ರೌಂಡಲ್ಲೂ ಸ್ವಲ್ಪ ಹೇಳ್ತಿದ್ರು, ನೀನು ಅದ್ರ ಬಗ್ಗೆ ಸ್ವಲ್ಪ ಕಡಿಮೆ ಮಾಡಿ ಈ ಥರದ ಬಗ್ಗೆ ವಿಡಿಯೋಸ್ ಮಾಡು ಜಾಸ್ತಿ ಅಂತ ಹೇಳ್ತಿದ್ರು. ಸೊ ಹಂಗಾಗಿ ನಂಗೆ ಹೇಳಬೇಕು ವಿಡಿಯೋ ಮುಖಾಂತರನೇ ಹೇಳಬೇಕು ಅಂತ ಅನ್ನಿಸ್ತು. ಹಂಗಾಗಿ ವಿಡಿಯೋ ಮುಖಾಂತರನೇ ಹೇಳಿದ್ರೆ ಸೊ ಒಂದಷ್ಟು ಜನಕ್ಕೆ ಗೊತ್ತಿರುತ್ತೆ. ಅರುಣಾಗೆ ಎಷ್ಟು ಗೊತ್ತಿದೆಯೋ ಅಷ್ಟು ವಿಡಿಯೋ ಮಾಡ್ತಿದ್ದಾಳೆ. ಸೊ ಅವಳು ಏನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾಳೋ ಅದನ್ನು ವಿಡಿಯೋ ಮಾಡ್ತಿದ್ದಾಳೆ ಅಷ್ಟೇ ಅಂತ ಒಂದಷ್ಟು ಜನಕ್ಕೆ ತಲುಪುತ್ತೆ. ಸೊ ನೆಕ್ಸ್ಟು ನನ್ನ ವಿಡಿಯೋಸ್ ನೋಡೋರ್ಗೂ ಗೊತ್ತಾಗುತ್ತಲ್ಲ, ಇಲ್ಲಾಂದರೆ ಯಾರೋ ಹಾಕಿರೋ ಕಮೆಂಟ್ನ ಓದ್ಬಿಟ್ಟು ಬಂದುಬಿಟ್ಟು ಇವಳಿಗೆ ಏನೂ ಗೊತ್ತಿಲ್ಲಲ್ಲಪ್ಪ ಅಂತ ಅಂದ್ಕೊಂಡು ಮತ್ತು ಅವರೇನೋ ಇದು ಮಾಡಿಬಿಡ್ತಾರೆ ಅಂತಲೇ ಅಷ್ಟೇ. ಸೊ ಇನ್ನು ಹೆಚ್ಚು ಒಳ್ಳೊಳ್ಳೆ ಕಮೆಂಟ್ಗಳನ್ನ ಮಾಡಿ. ಸೊ ನೀವು ಕಮೆಂಟ್ ಮೂಲಕನೇ ಸೊ ನೀವು ಹೇಗೆ ಕಮೆಂಟ್ ಮಾಡ್ತೀರೋ, ಒಳ್ಳೆ ರೀತಿಯ ಕಮೆಂಟ್ ಮಾಡ್ತೀರೋ, ಸೊ ನಾನು ಅದಕ್ಕೆ ಒಂದು ಒಳ್ಳೆ ರೀತಿಯಾಗಿ ನನಗೆ ಏನಾದರೂ ಚೇಂಜಸ್ ಮಾಡ್ಕೋಬೇಕು. ಸೊ ನೀವು ಹಾಕಿರೋ ಕಮೆಂಟ್ ಮೂಲಕ ಅಂದರೆ ವಿಡಿಯೋಸ್ ಹೇಗೆ ಬರ್ತಿದೆ, ಹೇಗೆ ಏನೇನು ಚೇಂಜ್ ಮಾಡ್ಕೋಬೇಕು ಅನ್ನೋದನ್ನ ನೀವು ಹಾಕೋ ಕಮೆಂಟ್ಸ್ ಮೂಲಕನೇ ನಾನು ತಿಳ್ಕೊಳ್ಳೋದಕ್ಕೆ ಸಾಧ್ಯನೇ. ಸೊ ಮಾಡಿ. ಇನ್ನು ತುಂಬ ಜನ ನನ್ನ ಫ್ರೆಂಡ್ಸು ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ಎಲ್ರಿಗೂ. ಸೊ ಗೊತ್ತಿಲ್ಲ, ನಾನು ಆ ಫ್ರೆಂಡ್ಸ್ ಬಗ್ಗೆ ಹೋದರೆ ಸ್ವಲ್ಪ ಡೀಪಾಗಿ ಹೋಗ್ಬಿಡ್ತೀನಿ. ಅಂದರೆ ತುಂಬ ಖುಷಿ ಇದೆ ನನ್ನ ಫ್ರೆಂಡ್ಸ್ ಬಗ್ಗೆ. ಇನ್ನೂ ಹೆಚ್ಚಾಗಿ ವಿಡಿಯೋಸ್ ಮಾಡೋದಕ್ಕೆ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸೊ ಇಷ್ಟು ಸಮಯ ಕೊಟ್ಟು ನೀವು ನನ್ನ ವಿಡಿಯೋಸ್
ನೋಡ್ತಾ ಇರೋದಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಹೇಳ್ತೀನಿ, ಸೊ ನಾನು ಒಂದು ಈ ಯೂಟ್ಯೂಬ್ ಮಾಡಿದ್ದು ಒಂದು ಕಾನ್ಸೆಪ್ಟೇ ಒಂದು ಒಳ್ಳೆ ಕೆಲಸಕ್ಕೋಸ್ಕರನೇ, ಒಂದು ಒಳ್ಳೆ ನನ್ನ ಲೈಫಲ್ಲಿ ಒಂದು ಸ್ಟೆಪ್ ಮುಂದೆ ಇಡೋದಕ್ಕೋಸ್ಕರನೇ. ಸೊ ನನಗೆ ಅಂದರೆ ಅದು ನನ್ನ ಹಳೆಯ ಡ್ರೀಮ್, ಕನಸು. ಸೊ ಹಂಗಾಗಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಾನು ಯಾಕೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ. ತುಂಬ ಜನ ಅಂತಾರೆ ಬಿಸ್ನೆಸ್ಗೋಸ್ಕರನ ಅಥವಾ ದುಡ್ಡುಗೋಸ್ಕರನ ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಏನಕ್ಕೆ ದುಡ್ಡುಗೋಸ್ಕರನ ಅಥವಾ ಬಿಸ್ನೆಸ್ಗೋಸ್ಕರನ ಅಥವಾ ಇನ್ನು ಏನಕ್ಕೆ ನಾನು ಯೂಟ್ಯೂಬ್ ಮಾಡಿದೆ ಅನ್ನೋದೇ ಮುಂದೆ ಗೊತ್ತಾಗುತ್ತೆ. ಅದಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ, ಬೇರೆ ಏನೂ ಇಲ್ಲ. ಸೊ ಇನ್ನಷ್ಟು ಸಪೋರ್ಟ್ ಮಾಡ್ತಾ ಯಾಕೆಂದರೆ ನಾನು ಯಾವ ಥರ ವೀಡಿಯೋಸ್ಗೆ ನಿಮಗೆ ಇವಾಗ ಸ್ಕೂಲು ಅಥವಾ ಲೈಫ್ ಸ್ಟೈಲ್ ಬಗ್ಗೆ ಅಥವಾ ರೆಸಿಪಿ ಬಗ್ಗೆನೋ ಒಂದಷ್ಟು ಫ್ರೆಂಡ್ಸ್ಗೆ ಗೊತ್ತಿದೆ ನಾನು ಏನು ಕೆಲಸ ಮಾಡ್ತೀನಿ ಅಥವಾ ನನಗೆ ಏನೇನೆಲ್ಲ ಗೊತ್ತಿದೆ. ಆ ಥರ ಇನ್ನೊಂದು ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ನಾನು ಏನು ಮಾಡ್ಬೋದು, ನಿಮಗೆ ಯಾವುದು ಬೇಕಾಗುತ್ತೆ ಅನ್ನೋದನ್ನ ಇನ್ನೊಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಸೊ ಅದರಲ್ಲಿ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು, ಜಾಸ್ತಿ ಯಾವ ವಿಡಿಯೋಸ್ ಅಂದರೆ ಯಾವುದಕ್ಕೆ ಕಮೆಂಟ್ ಬರುತ್ತೋ ಸೊ ನಾನು ನೆಕ್ಸ್ಟ್ ಆ ವಿಡಿಯೋ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ನೋಡಿ ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅನ್ನೋದನ್ನು ನಾನೊಂದು ಪೋಸ್ಟ್ ಹಾಕ್ತೀನಿ. ಸೊ ಪೋಸ್ಟ್ ಅಥವಾ ಒಂದು ವಿಡಿಯೋನೇ ಮಾಡ್ತೀನಿ. ಅದ್ರಾಗೆ ಯಾವುದು ಜಾಸ್ತಿ ಕಮೆಂಟ್ ಬರುತ್ತೋ ಸೊ ನಾನು ಅದನ್ನು ಮಾಡ್ತೀನಿ, ಆ ವಿಡಿಯೋನ ಮಾಡ್ತೀನಿ. ಅದಾದಮೇಲೆ ಬೇಸಿಕ್ಕಾಗಿ ನನಗೆ ಏನೋ ಗೊತ್ತಿದೆಯೋ ಅದನ್ನು ವಿಡಿಯೋಸ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ.